ಸಾರಿ ಅಕ್ಕ, ಚೀಫ್ ಮಿನಿಸ್ಟರ್ ಫೋನ್ ಮಾಡಿದ್ರು, ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೆ, ಹಾಗಾಗಿ ನಿನ್ನ ಮಾತು ಕೇಳಲಿಲ್ಲ. ಏನಕ್ಕ ಅದು? ವೀರು, ಈ ಮನೇಲಿ ಏನು ನಡೀತಾ ಇದೆ? ಇದನ್ನು ಮನೇನ ಅಥವಾ ಧರ್ಮಛತ್ರ? ಈ ಮನೆಗೆ ಬೆಂಕಿ ಹಚ್ಚಿ ಹೋದವ್ರನ್ನ ಕರೆದು ಕೂರಿಸಿ ತಣ್ಣಗೆ ಜ್ಯೂಸ್ ಕೊಡ್ತಿದೀವಲ್ಲ. ನಿನ್ನ ಕೋಪ ನನಗೆ ಅರ್ಥ ಆಗುತ್ತಕ್ಕ. ಅರ್ಥ ಆಗಿ ಏನು ಪ್ರಯೋಜನ? ಏನು ಪ್ರಯೋಜನ ವೀರು? ಈ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಿದವ್ರು, ನನ್ನ ಮಗನ ನೆಮ್ಮದಿನ ಕಿತ್ಕೊಂಡವ್ರು. ಹೀಗೆ ನೋಡಿದ್ರೆ ಎಲ್ಲರೂ ಈ ಮನೆಗೆ ಬಂದು ಆರಾಮಾಗಿ ಕೂತಿದ್ದಾರೆ, ನೀನು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ವೆಲ್ಕಮ್ ಮಾಡ್ತಿದ್ಯಾ. ಇದು ಸರಿನಾ? ಮನೆಗೆ ಬಂದ ಅತಿಥಿಗಳನ್ನ ನಗ್ನಗ್ತಾ ಮಾತಾಡಿಸ್ದಿರಕ್ಕಾಗತ್ತಕ್ಕ? ವೀರು, ಅವ್ರ ಅತಿಥಿಗಳ ಅಂತೀನಿ. ಅವ್ರು ಯಾರು ನಮ್ಮ ಪಾಲಿಗೆ ಅತಿಥಿಗಳಾಗಿ ಉಳ್ದಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನು ಆ ಸುಬ್ಬುನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ. ಹೋಗ್ಲಿ ಬಿಡು ಅಂತಂದೆ. ಈಗ ನೋಡಿದ್ರೆ ಆ ಮನೆಯವರೆಲ್ಲ ಬಂದು ಈ ಮನೇಲಿ ಕೂತ್ಕೊಂಡಿದ್ದಾರೆ. ಅಲ್ಲ ವೀರು, ಇಷ್ಟೆಲ್ಲ ಆದ್ರೂ ನೀನು ಸುಮ್ಮನಿದ್ಯಲ್ಲ, ಅವ್ರನ್ನ ನೀನು ಹೇಗೆ ಈ ಮನೆಯೊಳಗೆ ಬಿಟ್ಕೊಂಡೆ? ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಅಕ್ಕ. ಯಾಕೆಂದರೆ ಈ ಮನೆ ಶ್ರಾವಣಿ. ಬಾವ, ಕಾಫಿ ತಗೊಳ್ಳಿ. ಅಕ್ಕ, ಕಾಫಿ ತಗೋ. ಓಹೋ, ಏನಪ್ಪ ಎಲ್ಲಿಗೋ ಸವಾರಿ ಹೊರಟಿದೆ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮನೇಲಿ ಇಷ್ಟು ಕೆಲಸ ಬಿದ್ದಿರ್ಬೇಕಾದ್ರೆ ಬೀಜ ಸುತ್ತಕ್ಕೆ ಹೋಗ್ತಾ ಇದ್ದೀರಾ? ಅತ್ತೆ, ಅದು ಅಮ್ಮ, ಮನೆ ಕೆಲಸಗಳೆಲ್ಲ ಮಾಡಿಟ್ಟಾಗಿದೆ. ನಾವಿಬ್ರು ಸೇರಿ ಮಾಡಿದ್ದಕ್ಕೆ ಕೆಲಸ ಎಲ್ಲ ಬೇಗ ಮುಗಿದೋಯ್ತು. ಅಷ್ಟಲ್ಲದೆ ನಿಂಗೆ ಇಷ್ಟ ಆಗಿರೋ ತಿಂಡಿನೂ ಮಾಡಿಟ್ಟಿದ್ದಾಳೆ. ಬಟ್ಟೆ ಒಗೆದಾಗಿದೆ, ಪಾತ್ರೆ ತೊಳೆದಿಟ್ಟಾಗಿದೆ. ಇನ್ನು ಮಿಕ್ಕಿರೋ ಕೆಲಸ ಬಂದ್ಬಿಟ್ಟು ಮಾಡ್ತಾಳೆ. ವರ್ಧಾ, ನಿನ್ನ ಮಾತು ಕೇಳಿದ್ರೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ? ಎಲ್ರಿಗೂ ನಿನ್ನಂಥ ಗಂಡನೇ ಸಿಗಬೇಕು. ನಿನ್ನಂಥ ಗಂಡಂಗೆ ವರಲಕ್ಷ್ಮಿ ಥರ ಹೆಂಡ್ತಿನೇ ಸಿಗಬೇಕು. ನಿಮ್ಮಿಬ್ರು ಜೋಡಿನೂ ಹೇಳಿ ಮಾಡಿಸ್ದಾಗಿದೆ. ಸರ್ಸು, ಅದಾಗಲ್ವೇ ಅಕ್ಕ? ಸುಮ್ಮನೆ ಮಾತು ಹಾಗಂದೆ ಅಷ್ಟೇ. ಎಲ್ಲೋ ಹೊರಗಡೆ ಹೊರಟಿದ್ದಾರೆ, ಹೋಗಿ ಬರಲಿ ಬಿಡು. ಎಲ್ಲ ಕೆಲಸಗಳು ಆಗಿದೆ ಅಂದಮೇಲೆ ಹೋಗಿ ಬರಕ್ಕೆ ಏನು ತೊಂದರೆ? ಹೌದೌದೌದು, ಹೋಗ್ಲಿ ಪಾಪ. ನಾನೇನಾದ್ರೂ ಹೇಳ್ಬಿಟ್ರೆ ಎಲ್ಲಾರ ಕಣ್ಗೂ ನಾನೇ ಕೆಟ್ಟವಳಾಗ್ಬಿಡ್ತೀನಿ. ಹೋಗ್ಲಿ, ಆದ್ರೆ ಹೋಗಕ್ ಮುಂಚೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬೋದಲ್ವಾ? ಅಮ್ಮ, ವರಲಕ್ಷ್ಮಿ ಮೇಲಿಂದ ಆಚೆ ಕಡೆ ಕೆಲಸ ಮಾಡ್ತಾಳೆ. ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೀತಾಳೆ. ಅದಕ್ಕೆ ಸಂಬಂಧಪಟ್ಟಿರೋ ಕೋರ್ಸ್ಗಳನ್ನ ಓದ್ಕೊಂತಾಳೆ. ಒಳ್ಳೆ ನಿರ್ಧಾರ ತಗೊಂಡ್ಯಪ್ಪ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಅಮ್ಮ ವರಲಕ್ಷ್ಮಿ, ಆಲ್ ದ ಬೆಸ್ಟ್. ಅಷ್ಟು ಚೆನ್ನಾಗಿ ಓದ್ತಿದ್ಲು ನನ್ನ ಸೊಸೆ. ಅವಳ ವಿದ್ಯೆ ಎಲ್ಲ ಎಲ್ಲಿ ಮನೆ ಕೆಲಸಗಳಿಗೆ ನೈವೇದ್ಯ ಆಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ. ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀರಪ್ಪ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏ ವರ್ಧಾ, ನಿನಗೇನು ತಲೆ ಕೆಟ್ಟಿದ್ಯೇನೋ? ಅಲ್ಲ, ಅವಳು ಆಚೆ ಕಡೆ ಹೋಗಿ ಯಾಕೆ ಕೆಲಸ ಮಾಡಬೇಕು? ಇವಳು ದುಡ್ಕೊಂಡ್ಬಂದು ನಮ್ಮನ್ನೇನಾದ್ರೂ ಸಾಕ್ಬೇಕಾ ಅಂತ ಪರಿಸ್ಥಿತಿ ನಮಗ್ ಬಂದಿದ್ಯಾ? ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ದಿರ್ಲಿ ಬಿಡು. ಏನಮ್ಮ ಹೀಗೆ ಹೇಳ್ತಿದ್ಯಾ? ಅವತ್ತು ನೀನ್ ತಾನೇ ಹೇಳಿದ್ದು ನನ್ನನ್ನು ಮದುವೆ ಆಗೋದಕ್ಕೆ ದೊಡ್ಡ ದೊಡ್ಡ ಹುದ್ದೆಲಿರೋ ಹೆಣ್ಮಕ್ಳು ರೆಡಿ ಇದ್ದಾರೆ ಅಂತ. ವರಲಕ್ಷ್ಮಿನ ಮನ್ಸು ಮಾಡಿದ್ರೆ ದೊಡ್ಡ ಹುದ್ದೆಗೆ ಹೋಗ್ತಾಳಮ್ಮ. ಕಾಂಪಿಟೇಟಿವ್ ಎಕ್ಸಾಮ್ ಸೆಲೆಕ್ಟ್ ಆಗೋ ಎಲ್ಲ ಎಲಿಜಿಬಿಲಿಟಿ ಅವಳಿಗಿದೆ. ಅದು ಬೇಕಾಗಿರೋ ಕೋರ್ಸ್ಗಳನ್ನು ನಾವು ಕಟ್ಟಿದ್ದೀವಿ. ಇನ್ಮೇಲೆ ಅವಳು ಮನೆ ಕೆಲಸನೂ ಮಾಡ್ತಾಳೆ, ಎಕ್ಸಾಮ್ಸ್ಗೂ ಓದ್ಕೊತಾಳೆ. ಎರಡನ್ನೂ ನಿಭಾಯಿಸ್ತಾಳೆ ಅಂತ ನಂಬಿಕೆ ನನಗಿದೆ. ಯಾಕಂದರೆ ಅವಳ ಜೊತೆ ನಿಂತಿರೋದು ನಾನು. ಇವಾಗ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ನೀನು ಬಾವರ. ಒಳ್ಳೇದಾಗಿ ಕರ್ಮ. ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬರ್ತೀವ. ಏನು ಹೇಳ್ತಿದ್ದೆ ವೀರು ನೀನು? ಅಕ್ಕ, ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು MLA ಎಲೆಕ್ಷನ್ ಗೆದ್ದ ತಕ್ಷಣ ದೊಡ್ಡ ಯಜಮಾನರು
ಈ ಮನೇನ ನನಗೆ ಗಿಫ್ಟಾಗಿ ಕೊಟ್ಟರು. ಅವ್ರ ದೊಡ್ಡ ಗುಣ ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದರು. ಈಗ ಅವರೆಲ್ಲ ಆಸ್ತಿನೂ ಶ್ರಾವಣಿ ಹೆಸರಿಗೆ ಬರೆದ ಮೇಲೆ ಈ ಮನೇನು ಅವಳಿಗೆ ಸೇರಿದ್ದೆ. ಈ ಮನೆ ಮೇಲೆ ನನಗೆ ಯಾವ ಅಧಿಕಾರನೂ ಇಲ್ಲ ಅಕ್ಕ. ಶ್ರಾವಣಿ ತಗೊಂಡಿರೋ ನಿರ್ಧಾರನ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮೇಲಾಗಿ ಶ್ರಾವಣಿ ಸುಬ್ಬು ತಪ್ಪು ಮಾಡಿದ್ದಾರೆ. ಅವ್ರ ಮನೆಯವ್ರನ್ನ ಹೊಣೆ ಮಾಡೋದು ನನಗೇನೋ ಸರಿ ಕಾಣಿಸಲ್ಲ. ನನಗೆ ಅವ್ರ ಮನೆಯವ್ರ ಬಗ್ಗೆ ಅಷ್ಟೇ ಗೌರವ, ಅಷ್ಟೇ ಪ್ರೀತಿ ಇದೆ. ಪದ್ಮನಾಭ್ ಅವರು ದೊಡ್ಡ ಮನೆಗೆ ತುಂಬ ವರ್ಷಗಳ ಕೆಲಸ ಮಾಡಿದ್ದಾರೆ. ಅವ್ರು ಬಂದಾಗ ಗೌರವದಿಂದ ಪ್ರೀತಿಯಿಂದ ಕಾಣೋದು ನನ್ನ ಕರ್ತವ್ಯ. ಎಷ್ಟು ದಿನ ಇರ್ತಾರೋ ಇರಲಿ ಬಿಡು, ನೀನು ತಲೆ ಕೆಡಿಸ್ಕೋಬೇಡ, ಆಮೇಲೆ ನೋಡೋಣ. ಅತ್ತೆಯವರೇ, ಅಪ್ಪ ಹೇಳಿದ್ ಕೇಳಿಸ್ತಾ? ಇದು ನನ್ನ ಮನೆ. ನಾನು ಈ ಮನೆಗೆ ಹೊರಗಿನವಳಲ್ಲ. ಆದರೆ ನಾನು ಯಾರನ್ನು ಬೇಕಾದರೂ ಈ ಮನೆಯಿಂದ ಹೊರಗಡೆ ಕಳಿಸ್ಬೋದು. ಹಾಗೆ ಯಾರನ್ನು ಬೇಕಾದರೂ ಈ ಮನೆಯಲ್ಲಿ ಇರಿಸ್ಕೋಬಹುದು. ಇನ್ಮುಂದೆ ನನ್ನ ಮನೆಯವರು ನನ್ನ ಜೊತೆ ನನ್ನ ಮನೆಯಲ್ಲೇ ಇರ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಇರೋದಾದ್ರೆ ಇರ್ಬೋದು, ಇಲ್ಲ ಅಂದರೆ ಹೋಗ್ಲಿ ಬಿಡಿ. ನಿಮ್ಮಷ್ಟು ಕ್ರೂರಿ ನಾನಲ್ಲ. ಮನೇಲಿರೋರನ್ನ ಹೊರಗಡೆ ಕಳಿಸೋಷ್ಟು ಕೆಟ್ಟ ಮನಸ್ಸು ನನಗಿಲ್ಲ. ಆದರೆ ಈ ಶ್ರಾವಣಿಗೆ ತೆರೆ ಹಿಂದೆ ಹೋರಾಡೋದಕ್ಕೆ ಇಷ್ಟ ಇಲ್ಲ. ಎದುರಾಳಿಗೆ ಎದುರಾಗಿ ನಿಲ್ಲೋದಕ್ಕೆ ಸಿದ್ಧವಾಗಿ ಬಂದಿದೆ. ನಿಮ್ಮ ಆಟಗಳನ್ನೆಲ್ಲ ಕಟ್ಟಿಟ್ಟು ನಿಮ್ಮ ಅಹಂಕಾರನ ಮುರಿದು ಸಣ್ಣದಾಗೆ ಪಾಠ ಹೇಳ್ಕೊಡ್ತೀನಿ. ಅದನ್ನು ಕಲಿಯೋದಕ್ಕೆ ನೀವು ಸಿದ್ಧವಾಗಿರಿ. ಇಂದ್ರ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡಿ. ಲೇ ಇಂದ್ರ, ಯಾಕೆ ಆ ವರಲಕ್ಷ್ಮಿಗೆ ಅಷ್ಟೊಂದು ಹಿಂಸೆ ಕೊಡ್ತೀಯಾ? ನಮ್ಮನೆ ಸೊಸೆ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಅದು ನಮಗೆ ಶ್ರೇಯಸ್ ಅಲ್ಲ ಕಣೆ. ನಮ್ಮನೆ ಮಗಳ ಕಣ್ಣಲ್ಲಿ ನೀರು ಹಾಕಿದ್ರೆ ಅದು ನಮಗೆ ಶ್ರೇಯಸ್ಸ? ನೋಡಿ, ನೀವು ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡಿ. ನನಗಾಗಲ್ಲ. ನಾನು ಅವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಹಾಗಲ್ವೇ ಇಂದ್ರ, ಒಂದು ಹೆಣ್ಣಾಗಿ ನೀನ್ ತಾನೇ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೋಬೇಕು. ಹೌದು, ನನ್ನ ಮಗಳ ಕಷ್ಟ ನೋವು ಅರ್ಥ ಮಾಡ್ಕೊಂಡು ಅದೇ ರೀತಿ ನಾನು ನಡ್ಕೋತಾ ಇದ್ದೆ. ಒಂದ್ ವೇಳೆ ನಿನ್ನ ಮಗಳೇ ನಾಳೆ ಗಂಡನ ಮನೆಗೆ ಹೋದಾಗ ಅವರ ಅತ್ತೆ ಇದೇ ರೀತಿ ನಡ್ಕೊಂಡ್ರೆ ನೀನ್ ಸಹಿಸ್ಕೋತೇನೆ? ರೀ, ನನ್ನ ಮಗಳ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಿದ್ರೆ ಅದು ಬೇರೆ ಮಾತು. ಆದ್ರೆ ಅವಳ ಮದುವೆಗೆ ಅವಳ ಜೀವನಕ್ಕೆ ಕಲ್ಲು ಹಾಕಿದ್ರಲ್ಲ, ಮಣ್ಣು ಹಾಕಿದ್ರಲ್ಲ ಅವರು. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಹಾಗಂತ ವರಲಕ್ಷ್ಮಿಗೆ ತೊಂದರೆ ಕೊಡ್ತಾ ಇದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಸರಿ ಹೋಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗಂತೂ ಸಮಾಧಾನ ಸಿಗುತ್ತೆ. ನನ್ನ ಮಗಳು ಪಡ್ತಿರೋ ನೋವಿಗೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ನನಗಿರೋದು ಇದೊಂದೇ ದಾರಿ. ಪಾಪ ವರ, ನನ್ನಿಂದ ಈ ಮನೇಲಿ ಅವಳು ಎಷ್ಟು ನೋವು ಅನುಭವಿಸ್ತಿದ್ದಾಳೆ. ಹಾಗಂತ ನಾನು ಅವಳ ಬಗ್ಗೆ ಅನುಕಂಪ ತೋರ್ಸೋದಕ್ಕಾಗೋದಿಲ್ಲ. ಸುಬ್ಬುನ ನಾನು ಪಡ್ಕೋಬೇಕು. ನಾನು ಅನ್ಕೊಂಡಿದ್ದಾಗಬೇಕು ಅಂದರೆ ವರಲಕ್ಷ್ಮಿ ಈ ಮನೇಲಿ ಕಷ್ಟಗಳನ್ನ ಅನುಭವಿಸ್ಲೇಬೇಕು. ವಿಜಯ ಮೇಡಮ್ ಹೇಳಿದ ಥರನೇ ನಾನು ನಡ್ಕೋಬೇಕು. ಮನಸ್ಸಿಗೆ ಅಯ್ಯೋ ಅನ್ನಿಸ್ಬೋದು, ಆದರೆ ಯಾರಿಗೇನಾದರೆ ನನಗೇನು? ನನಗೂ ಒಂದು ಜೀವನ ಇದೆ. ಆ ಜೀವನನ ನಾನು ಸರಿ ಮಾಡ್ಕೋಬೇಕು. ನಾನೀಗ ಅದ್ರ ಕಡೆ ಯೋಚನೆ ಮಾಡಬೇಕು. ನೋಡೇ ಇಂದ್ರ, ನೀನ್ ಕಾರಣಗಳು ಏನೇ ಕೊಡ್ಬೋದು, ಆದ್ರೆ ನೀನ್ ಮಾಡ್ತಿರೋ ತಪ್ಪು ಕಣೆ. ನಮ್ಮ ಮಗಳ ಜೀವನ ಹೀಗಾಯ್ತು ಅಂತ ಆ ಹೆಣ್ಮಗು ಕಷ್ಟ ಕೊಟ್ಟು ಕಣ್ಣೀರ್ ಹಾಕ್ಸೋದು ಇದೊಂಥರ ವಿಕೃತಿ ಕಣೆ. ನಾವಿವಾಗ ಯೋಚನೆ ಮಾಡಬೇಕಾಗಿರೋದು ನಮ್ಮ ಮಗಳ ಜೀವನನ ಹೇಗೆ ಸರಿ ಮಾಡಬೇಕು ಅನ್ನೋದನ್ನ ಹೊರತು ನಮ್ಮನೆ ಸೊಸೆಗೆ ಹಿಂಸೆ ಕೊಟ್ಟು ಅವಳ ಜೀವನನ ಹಾಳು ಮಾಡಬೇಕು ಅನ್ನೋದಲ್ಲ. ಸಾಕು, ನೀವೇನು ನನಗೆ ಹೇಳೋದು ಬೇಕಾಗಿಲ್ಲ.
ನೀವೇನೇ ಹೇಳಿದ್ರು ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನೇ ಮಾಡ್ತೀನಿ. ಆಯ್ತು ಬಿಡೆ ಇಂದ್ರ, ನಿನಗಾಗ್ದೇನು ಅನ್ಸುತ್ತೋ ಅದನ್ನೇ ಮಾಡು. ಆದ್ರೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೋ, ಒಬ್ಬ ಮಾವನಾಗ ಅಲ್ಲದಿದ್ರು ಕೂಡ ಒಬ್ಬ ಮನುಷ್ಯನಾಗಿ ನಾ ವರಲಕ್ಷ್ಮಿ ಪರವಾಗಿರ್ತೀನಿ. ನೀನು ನನ್ನ ಜೊತೆ ಮಾತು ಬಿಟ್ರು ಪರವಾಗಿಲ್ಲ, ಆದ್ರೆ ನಾನು ಮಾತ್ರ ನನ್ನ ಸೊಸೆಗೆ ನೋವಾಗದೆ ಇರ್ತಾರ ನೋಡ್ಕೋತೀನಿ. ನಿಂತ್ಕೊಳ್ಳಿ, ಎಲ್ಲರೂ ಅವಳ ಪರವಾಗಿ ನಿಂತ್ಕೊಳ್ಳಿ. ನನಗೇನು ಭಯ ಇಲ್ಲ, ನಾನು ಕಳ್ಕೊಳ್ಳೋದು ಏನೂ ಇಲ್ಲ ಇದರಲ್ಲಿ. ಇಷ್ಟಕ್ಕೂ ಅವಳನ್ನ ಗೋಳು ಹೀಕೊಳ್ಳೋದಕ್ಕೆ ನನಗೆ ದಂಡು ದಾಳಿ ಏನೂ ಬೇಕಾಗಿಲ್ಲ. ಈ ಇಂದ್ರಮ್ಮನ ಮಾತೆ ಬೆಂಕಿ ಇದ್ದ ಹಾಗೆ, ಅವಳು ಸುಟ್ಟು ಬೂದಿ ಹಾಕ್ತಾಳೆ, ಬೂದಿ ಮಾಡ್ತೀನಿ ಅವಳನ್ನ. ಇದೇನಿದು, ಚಿಕ್ಕಮ್ಮ ಅವ್ರ ರೂಮಲ್ಲಿ ಇಲ್ವಲ್ಲ, ಎಲ್ಲಿ ಹೋದ್ರು? ಪಿಂಕಿ ಪುಟ್ಟ, ಶ್ರಾವಣಕ್ಕ, ಶ್ರಾವಣಕ್ಕ, ನಂಗೆ ಅಮ್ಮ ಬೇಕು ಶ್ರಾವಣಕ್ಕ. ಆಯ್ತು ಆಯ್ತು ಆಯ್ತು, ಅಳ್ಬೇಡ ಅಳ್ಬೇಡ. ನಾನು ಬಂದಿದ್ದೀನಲ್ಲ, ಅಮ್ಮನ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಅಳ್ಬೇಡ ನೀನು, ಅಮ್ಮಂಗೆ ಏನೂ ಆಗಲ್ಲ. ಹಾಂ, ಧೈರ್ಯವಾಗಿರು. ಥ್ಯಾಂಕ್ಸ್ ಶ್ರಾವಣಿ ಅಕ್ಕ, ನೀನು ಯಾವಾಗ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೆ. ಬಾ ಶ್ರಾವಣಿ ಅಕ್ಕ, ಈಗಲೇ ಅಮ್ಮನ ಹತ್ರ ಹೋಗೋಣ. ಹೌದು, ಅಮ್ಮ ಎಲ್ಲಿದ್ದಾರೆ? ಈ ರೂಮಲ್ಲಿ ಯಾಕಿಲ್ಲ? ಅಮ್ಮ ಈ ರೂಮಲ್ಲಿ ಇಲ್ಲ, ಅಮ್ಮನ ವಿಜಯ ಅತ್ತೆ ಬೇರೆ ರೂಮಲ್ಲಿ ಕೂಡ ಹಾಕಿದ್ದಾರೆ. ಬಾ, ನಾನು ರೂಮ್ ತೋರಿಸ್ತೀನಿ. ಅಕ್ಕ, ಅಮ್ಮ ಇರೋದು ಇದೇ ರೂಮಲ್ಲಿ. ಈ ರೂಮಲ್ಲ? ಬಾ ಈ ಕಡೆ. ಶ್ರಾವಣಿ, ನೀನು ಇಲ್ಲೇನು ಮಾಡ್ತಿದ್ಯಾ? ಚಿಕ್ಕಮ್ಮನ ನೋಡೋಕೆ ಬಂದೆ. ಇಲ್ಲ, ನೀನು ಅವಳನ್ನ ನೋಡಬಾರ್ದು. ಅವಳನ್ನ ನೋಡೋದಕ್ಕೆ ನಾನು ಬಿಡೋದು ಇಲ್ಲ. ಬಿಡಲ್ವಾ? ಯಾಕೆ? ಅಲ್ಲ, ಅಷ್ಟಕ್ಕೂ ನಿಮ್ಮ ಪರ್ಮಿಷನ್ ಯಾರು ಕೇಳಿದಿಲ್ಲ? ನಾನು ಚಿಕ್ಕಮ್ಮನ ನೋಡೇ ನೋಡ್ತೀನಿ. ಇದು ನನ್ನ ಮನೆ, ನನ್ನ ಮನೆಯಲ್ಲಿ ನನ್ನನ್ನು ತಡೆಯೋ ಧೈರ್ಯ ಮಾಡಬೇಡ. ಶ್ರಾವಣಿ ಅಕ್ಕ, ಈ ರೂಮ್ ಲಾಕ್ ಆಗಿದೆ, ಕೀ ಇವ್ರ ಹತ್ರ ಇದೆ. ರೂಮ್ನ ಯಾಕೆ ಲಾಕ್ ಮಾಡಿದ್ದೀರಾ? ಕೀ ಕೊಡಿ ಇಲ್ಲಿ. ಬೇಡ ಶ್ರಾವಣಿ, ಕೆಲವೊಂದು ವಿಷಯನ ಕೆದಕ್ಬಾರ್ದು. ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಿನೇ ಈಗ ಅವಳು ರೂಮ್ ಒಳಗೆ ಕೂತಿರೋದು. ನಾಳೆ ನೀನು ಇದನ್ನೇ ಮಾಡಿದ್ರೆ ನಿನಗೂ ಇದೇ ಗತಿ ಆಗೋದು. ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೊರಟೋಗ್ಬಿಡು. ಏನು ಹೆದರ್ಸ್ತಾ ಇದ್ದೀರಾ? ಇಲ್ಲ, ನಡೆದಿರೋದನ್ನ ಹೇಳ್ತಾ ಇದ್ದೀನಿ. ಮುಂದೆ ನಡೆಯೋದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದೆ ಏನು ನಡಿಬೇಕು, ಏನು ನಡಿಬಾರ್ದು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ. ಸುಮ್ಮನೆ ಕೀ ಕೊಡಿ. ನೋಡು, ವಂದನನಿಗೆ ಟ್ರೀಟ್ಮೆಂಟ್ ನಡೀತಿದೆ, ನೀನೀಗ ಒಳಗಡೆ ಹೋಗಬಾರ್ದು ಅಷ್ಟೇ. ನಿಮ್ಮ ಉಪದೇಶ ಕೇಳೋಕೆ ನಾನು ಇಲ್ಲಿಗೆ ಬಂದಿಲ್ಲ. ಈ ಕೀ ಕೊಡ್ತೀರೋ ಇಲ್ವೋ? ತುಂಬ ಹಠ ಮಾಡ್ತಿದ್ಯಾ ಶ್ರಾವಣಿ ನೀನು. ಇವಾಗ ಕೀ ಕೊಡಲಿಲ್ಲ ಅಂದರೆ ನಾನು ಸುಮ್ಮನೆ ಇರೋಳಲ್ಲ. ಈ ವಿಷಯನ ದೊಡ್ಡದು ಮಾಡಿ ಇದನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಡ, ಆ ಕಷ್ಟ ನೀನು ತಗೋಬೇಡ. ಈ ವಿಷಯನ ಎಲ್ಲಿವರೆಗೂ ತಗೊಂಡೋಗಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾತಿಗೆ ಮಾತು ಬೆಳೆಸ್ಬೇಡಿ. ಈ ಕೀ ಕೊಡ್ತೀರೋ ಇಲ್ವೋ? ಶ್ರಾವಣಿ,
ಮಾಡಲಿ ನಾನು? ಸುಬ್ಬು ಬೇಕು ಅಂತ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ, ಈ ಕಡೆ ವರಲಕ್ಷ್ಮಿ ಪರ ನಿಲ್ಲೋದಕ್ಕೂ ಆಗ್ತಿಲ್ಲ. ವರಲಕ್ಷ್ಮಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಲ್ಲ, ಇನ್ನು ನಾನು ಕಾಯ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ. ನಾನು ಈಗಲೇ ನೇರವಾಗಿ ವಿಶಾಲು ಆಂಟಿ ಹತ್ರ ಮಾತಾಡಲೇಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ, ನನ್ನನ್ನು ಒಪ್ಕೋತಿರೋ ಇಲ್ವೋ, ನಾನು ಈ ಮನೆಗೆ ಸೊಸೆಯಾಗಿ ಬರೋದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಅಂತ ನಾನು ಕೇಳ್ತೀನಿ. ಇದಿಷ್ಟು ಮಾತ್ರ ಅಲ್ಲ, ಶ್ರಾವಣಿ ಸುಬ್ಬು ಇಬ್ರು ಗಂಡ ಹೆಂಡತಿಯಾಗಿ ಬದುಕ್ತಾ ಇಲ್ಲ, ಅವರಿಬ್ರು ಮದುವೆ ಆಗಿದ್ದಾರೆ ಅನ್ನೋದೇ ಡೌಟು ಅಂತ ಅನ್ನಿಸ್ತಿದೆ ಅಂತಲೂ ಹೇಳ್ಬಿಡ್ತೀನಿ. ಇದನ್ನ ಎಲ್ಲನೂ ವಿಶಾಲು ಆಂಟಿಗೆ ನೇರವಾಗಿ ಹೇಳ್ತೀನಿ ನಾನು. ಇದೇನಿದು, ಮನೆ ಬಾಗ್ಲಾಕಿದೆಯಲ್ಲ, ಮನೇಲಿ ಯಾರು ಇಲ್ವಾ? ಸುಬ್ಬು, ಸುಬ್ಬು, ಧನಲಕ್ಷ್ಮಿ ಅಕ್ಕ, ವಿಶಾಲು ಆಂಟಿ, ಇದೇನಿದು, ಮನೇಲಿ ಯಾರೂ ಇಲ್ಲ ಅಂತ ಕಾಣಿಸ್ತಿದೆ. ಎಲ್ಲರೂ ಎಲ್ಲಿ ಹೋಗಿರ್ಬೋದು? ಮನೇಲಿ ಯಾರು ಎಲ್ಲಿ ಹೋದ್ರೂ ಒಬ್ಬರಾದ್ರೂ ಮನೇಲಿರ್ತಿದ್ರು. ಈಗ ಯಾರೂ ಇಲ್ಲ ಅಂದರೆ ಏನರ್ಥ? ಎಲ್ಲಿ ಹೋಗಿದ್ದಾರೆ? ಯಾರನ್ನ ಕೇಳಿ? ಸುಂದರಣ್ಣನ ಕೇಳಿದ್ರೆ ಅವರೆಲ್ಲರೂ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅವರೇ ನನಗೆ ಹೆಲ್ಪ್ ಮಾಡಬೇಕು. ನೋಡು, ಇದು ನಮ್ಮನೆ ವಿಷಯ. ನಮ್ಮನೆ ವಿಷಯದಲ್ಲಿ ನೀನು ತಲೆ ಹಾಕೋದು ನನಗಿಷ್ಟ ಇಲ್ಲ. ಹೋಗಿಲಿಂದ. ಏನು ಹೇಳ್ತಿದ್ದೀರಾ ಚಿಕ್ಕಪ್ಪ? ನಾನು ನಿಮ್ಮ ಮನೆಯವಳು ಅಲ್ವಾ? ಏನು, ಈ ಮನೆ ಮಗಳ? ಈ ಮನೆಯೊಳಗೆ ಆಗಿದ್ದಿದ್ರೆ ನಮ್ಮ ಮನೆ ಮರ್ಯಾದಿನ ಬೀದಿಲಿ ಹರಾಜಾಗ್ತಿರ್ಲಿಲ್ಲ. ನೀನು ಯಾವತ್ತು ನಮ್ಮ ನಂಬಿಕೆಗೆ ಮೋಸ ಮಾಡಿದ್ಯೋ ಅವತ್ತೇ ನೀನು ನಮ್ಮ ಪಾಲಿಗೆ. ಹೇಳಿ ಚಿಕ್ಕಪ್ಪ, ನಾನು ನಿಮ್ಮ ಪಾಲ್ಗೆ ಸತ್ತು ಹೋದ್ನಾ? ನೋಡು, ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಒಳಗಿರೋದು ನನ್ನ ಹೆಂಡತಿ, ಅವಳಿಗೆ ಹುಷಾರಿಲ್ಲ. ಅಷ್ಟಕ್ಕೂ ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನೀನು ಅವಳನ್ನ ನೋಡೋದು ಬೇಕಾಗಿಲ್ಲ. ನೀನು ಅಡಿಲಿಂದ. ಚಿಕ್ಕಪ್ಪ ಪ್ಲೀಸ್ ಚಿಕ್ಕಪ್ಪ, ಒಂದೇ ಒಂದ್ಸಲ ಚಿಕ್ಕಮ್ಮನ ನೋಡ್ಕೊಂಡು ಹೋಗ್ತೀನಿ ಪ್ಲೀಸ್, ಇಲ್ಲ ಅನ್ಬೇಡಿ. ನೋಡಿದ್ಯಾಕ ಏನು ಹೇಳ್ತಿದ್ದಾಳೆ? ವಿಷ ಕೊಡೋದು ಕೊಟ್ಟು ವಿಲ ವಿಲ ಅಂತ ಒದ್ದಾಡ್ತಿರೋದನ್ನ ನೋಡಿ ಸಂತೋಷ ಪಡೋದಕ್ಕೆ ಬಂದಿದ್ದಾಳೆ. ನಾನು ವಿಷ ಕೊಟ್ನ? ಹೌದು. ಮತ್ತು ವಂದನ ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ನೀನೇ. ಸುರೇಂದ್ರ, ಹೋಗ್ಲಿ ಬಿಡು. ಅಪರೂಪಕ್ಕೆ ತವ್ರ ಮನೆಗೆ ಬಂದಿದ್ದಾಳೆ. ಇರೋ ಸತ್ಯ ಹೇಳಿ ಅವಳಿಗೆ ಯಾಕೆ ಬೇಜಾರು ಮಾಡ್ತೀಯ? ಬೇಜಾರಾಗ್ಲಿ ಬಿಡಕ್ಕ. ಎಷ್ಟು ದಿನ ಅಂತ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ನಾವು. ನನ್ನ ಹೆಂಡತಿ 1000 ಸಲ ಹೇಳೋದು, ಇವಳ ನಡವಳಿಕೆಯಲ್ಲಿ ಬದಲಾಗಿದೆ, ಇವಳು ಸುಬ್ಬ ಹಿಂದೆ ಬಿದ್ದಾಳೆ ಅಂತ. ನಾನು ನಂಬಲಿಲ್ಲ. ಇವಳು ತನಗೇನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡಿ ಮದನ ಜೊತೆ ಮದುವೆ ಹಾಕ್ತೀನಿ ಅಂತ ಮದುವೆ ಮನೆಯಲ್ಲಿ ಬೇರೆ ಯಾವೊಂದ ಕೈ ಹಿಡಿದ್ಲು. ಅದು ನೋಡಿ ಒಂದು ನನಗೆ ಶಾಕ್ ಆಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಇವತ್ತು ಡಿಪ್ರೆಷನ್ಗೆ ಬಿದ್ದಿದ್ದಾಳೆ. ಇವಳಿಂದಾಗಿ ಮನೆ ನೆಮ್ಮದಿ ಹೋಯ್ತು, ನನ್ನ ಸಂಸಾರ ಹಾಳಾಗೋಯ್ತು. ನನ್ನ ಮಗಳು ಒಂದ್ ಕಡೆ, ನಾನು ಒಂದ್ ಕಡೆ ಅಳ್ತಾ ಕೂರೋ ಥರ ಆಯ್ತು. ಇದೆಲ್ಲ ಆದ್ಮೇಲೂ ನಿನಗೆ ಮತ್ತೆ ಅವಳನ್ನ ನೋಡೋದು ಬಿಡ್ಬೇಕಾ? ಚಿಕ್ಕಪ್ಪ, ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಚಿಕ್ಕಮ್ಮಂಗೆ ಈ ರೀತಿ ಆಗಿಲ್ಲ. ಇನ್ನೇನು ಮಾತಾಡಬೇಡ ನೀನು. ಒಂದು ನನ್ನ ಅಕ್ಕ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ನೀನು ಮಧ್ಯೆ ತಲೆ ಹಾಕಿ ಮತ್ತೆ ನಾವುಗಳು ಕೊರಗೋ ಥರ ಮಾಡಬೇಡ ಅಕ್ಕ. ತಗೋಕಿನ ಯಾವುದೇ ಕಾರಣಕ್ಕೂ
ಇವಳು ವಂದನನ ನೋಡೋದಕ್ಕೆ ಬಿಡಬೇಡ. ಬಾ.